ಸರ್ ಪ್ಲೀಸ್ ನನ್ನ ಬಿಟ್ಬಿಡಿ, ನಿಮ್ಮ ಕೈ ಮುಗಿತೀನಿ ಸರ್ ಅಂತ ಅವಳು ಬೇಡ್ಕೊಳ್ತಾ ಇದ್ಲು. ನಿನ್ನ ಬಿಡೋದಕ್ಕ ಇಷ್ಟೊಂದು ದೂರ ನಾನು ಕರ್ಕೊಂಡು ಬಂದದ್ದು ಅಂತ ಅವನು ತನ್ನ ತುಟಿಯಂಚಲ್ಲಿ ನಗ್ತಾ ಅವಳ ಕಡೆ ನೋಡಿದ. ಅವನ ಆ ನಗು ನೋಡಿ ಅವಳ ಕಣ್ಣುಗಳಲ್ಲಿ ಹೆದರಿಕೆ ಎದ್ದು ಕಾಣಿಸ್ತಿತ್ತು. ಹೇಗಾದರೂ ಮಾಡಿ ಅವನಿಂದ ತಪ್ಪಿಸ್ಕೊಳ್ಬೇಕನ್ನೋ ಒಂದೇ ಒಂದು ಆಸೆ ಮಾತ್ರ ಸದ್ಯಕ್ಕೆ ಅವಳಲ್ಲಿತ್ತು. ಆ ಆಸೆಯಿಂದಲೇ ಜೋರಾಗಿ ಅವನ ಹಿಂದಕ್ಕೆ ಓಡಿ ಹೋಗೋಣ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಆ ಹುಡುಗಿ ಕೈ ಅವನ ಕೈಗೆ ಸಿಕ್ಕಾಕೊಂತು. ಯಾವ ಕ್ಷಣದಲ್ಲಿ ತನ್ನ ಕೈ ಅವನ ಕೈಗೆ ಸಿಕ್ತೋ ಆ ಕ್ಷಣವೇ ತನ್ನ ಜೀವದ ಮೇಲೆ ಆಸೆಯನ್ನು ಬಿಟ್ಕೊಂಡು ಅವಳು ತಕ್ಷಣ ಕಂಗಾಲಾಗಿ ತನ್ನ ಕೈಯನ್ನು ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಸರ್ ಪ್ಲೀಸ್ ಸರ್ ಅಂತ ಹೇಳ್ತಾ, ನಿಮ್ಮ ಕಾಲು ಹಿಡಿಬೇಕು ಅಂದ್ರೆ ಹಿಡಿತೀನಿ ಸರ್, ನಾನು ಬಿಟ್ಬಿಡಿ ಸರ್, ಇದು ನಿಮಗೆ ನ್ಯಾಯನಾ ಸರ್, ನೀವೇ ಹೇಳಿ ಅಂತ ಅಳುತ್ತಾ ಬೇಡ್ಕೊಳ್ತಾನೆ ಇದ್ಲು. ಅವಳ ಅಳುವನ್ನು ಅವನು ಏನೇನೂ ಲೆಕ್ಕಿಸ್ಕೊಳ್ದ ಹಾಗೆ ಅವನ್ನ ತನ್ನ ಹತ್ತಿರ ಕೇಳಿಕೊಂಡು ಅವಳ ಮೈಯಿಂದ ಬರ್ತಿದ್ದ ಸುವಾಸನೆಯನ್ನು ಆಳವಾಗಿ ಆಸ್ವಾದಿಸ್ತಾ, ನನಗೆ ನಿನ್ನ ಸುವಾಸನೆ ತುಂಬ ಇಷ್ಟ ವಿದಿಶಾ ಅಂತ ಗಡುಸಾದ ಧ್ವನಿಯಲ್ಲಿ ಹೇಳ್ತಿದ್ರೆ ಅವಳಿಗೆ ಅಸಹ್ಯ ಅನ್ನಿಸ್ತು. ಅವನ ಕೈಗಳಿಂದ ಬಲವಂತವಾಗಿ ಬಿಡಿಸ್ಕೊಳ್ಳೋದಕ್ಕೆ ಅವಳು ಪ್ರಯತ್ನ ಮಾಡ್ತಿದ್ದಾಗ ಅವನ ಕೋಪದಿಂದ ಅವಳ ಕುತ್ತಿಗೆಯನ್ನು ಕಚ್ಚಿ, ಈ ವಿಹಾನ್ ಭೂಪತಿಯಿಂದ ನೀನು ತಪ್ಪಿಸ್ಕೊಳ್ಳೋದು ಅಸಾಧ್ಯ, ಇನ್ನೊಂದು ಬಾರಿ ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ರೆ ನಿನ್ನ ಜೀವನ ಇನ್ನೂ ನರಕ ಆಗೋದಕ್ಕೆ ಹೆಚ್ಚು ಸಮಯ ಹಿಡಿಯೋದಿಲ್ಲ ವಿದಿಶಾ, ಅದಕ್ಕೆ ಬಾಯಿ ಮುಚ್ಕೊಂಡು ನಾನು ಹೇಳ್ದಾಗಿರು ಅಂತ ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿ ಅವಳನ್ನ ಬಲವಂತವಾಗಿ ತನ್ನ ಕಡೆ ತಿರುಗಿಸ್ಕೊಂಡ. ಅವಳು ದೈನ್ಯದ ಕಣ್ಣುಗಳಿಂದ ಕೈ ಮುಗಿಯೋದಕ್ಕೆ ಪ್ರಯತ್ನಿಸ್ತಾ, ನಾಳೆನೇ ಮದುವೆ ಸರ್, ನೀವು ಆರಿಸ್ಕೊಂಡು ಹುಡುಗಿ ಜೊತೆ ಮದುವೆ ನಡೀತಾ ಇದೆ, ಮದುವೆ ಹಿಂದಿನ ದಿನ ಈ ರೀತಿ ನನ್ನ ಜೊತೆ ಮಾಡೋದು ತಪ್ಪು ಸರ್, ಪ್ಲೀಸ್ ನನ್ನ ಬಿಟ್ಬಿಡಿ ಸರ್, ನಿಮ್ಮ ಕಣ್ಣಿಗೆ ಕಾಣಿಸ್ದಷ್ಟು ದೂರ ಹೊರಟೋಗ್ತೀನಿ ಪ್ಲೀಸ್ ಸರ್, ಈ ಒಂದು ಬಾರಿ ನನ್ನ ಮೇಲೆ ದಯೆ ತೋರಿಸಿ ಅಂತ ಬೇಡ್ಕೊಳ್ತಾನೆ ಇದ್ದಾಳೆ ವಿದಿಶಾ. ಆದರೆ ವಿಹಾನ್ ಮಾತ್ರ ಸ್ವಲ್ಪನೂ ಕರುಣೆ ದಯೆ ಇಲ್ಲದ ಹಾಗೆ ವಿದಿಶಾಳನ್ನ ತನ್ನ ಹತ್ತಿರ ತಗೊಂಡು, ನಿನ್ನ ಬಿಡೋದನ್ನೋದು ಎಂದಿಗೂ ನಡೆಯೋದು ಮಾತು ವಿದಿಶಾ, ಆ ಆಸೆ ಇನ್ನು ಇದ್ದರೆ ಅದನ್ನ ಬಿಟ್ಟುಬಿಡು. ಹಾಂ ನಿಜವೇ ನಾಳೆ ನನ್ನ ಮದುವೆ, ಆದರೆ ಈಗೇನು ಅದಕ್ಕೆ, ನನಗೆ ನೀನು ಬೇಕು ಅಂತ ಎಂದಿನಿಂದಲೂ ಹೇಳ್ತಾನೇ ಇದ್ದೀನಿ, ಆದರೆ ಪ್ರತಿ ಬಾರಿಯೂ ನನ್ನಿಂದ ತಪ್ಪಿಸ್ಕೊಳ್ತಾ ತಿರುಗ್ತಿದೆಯಾ, ಆದರೆ ಈಗ ಮಾತ್ರ ಅದು ಸಾಧ್ಯನೇ ಇಲ್ಲ, ಅದು ನಡೆಯೋದು ಇಲ್ಲ. ಈ ದಿನ ಯಾರು ನಿನ್ನನ್ನು ನನ್ನಿಂದ ಉಳಿಸ್ತಾರೋ ನಾನು ನೋಡೇ ಬಿಡ್ತೀನಿ, ಇವತ್ತಿಂದ ನೀನು ನನ್ನ ಸ್ವತ್ತು ಅಂತ ಕ್ರೂರವಾದ ನಗುವಿನೊಂದಿಗೆ ಹೇಳ್ತಾ ತನ್ನನ್ನು ತಳ್ಳೋದಕ್ಕೆ ಪ್ರಯತ್ನಿಸ್ತಿದ್ದ ವಿದಿಶಾ ಕೈಗಳನ್ನ ತನ್ನ ಒಂದೇ ಕೈಯಿಂದ ಹಿಡ್ಕೊಂಡು ಅವಳ ಕಡೆ ಕುತಂತ್ರದಿಂದ ನೋಡಿದ. ಆ ನೋಟಕ್ಕೆ ಹೆದರಿಕೆಗೆ ಹೆಚ್ಚಾದ ವಿದಿಶಾ ತಪ್ಪಿಸ್ಕೊಳ್ಳಲು ಪ್ರಯತ್ನ ಮಾಡ್ತಾನೆ ಇದ್ಲು, ಆದರೆ ಅವಳ ಪ್ರಯತ್ನ ವಿಫಲ ಆಗೋಯಿತು. ವಿಹಾನ್ ಕೈಗಳಿಂದ ತಪ್ಪಿಸ್ಕೊಳ್ಳಲಾಗದೆ ಅವನ ಕೈಯಲ್ಲಿ ಒಂದು ಕೀಲು ಗೊಂಬೆಯಾಗಿ ಬದಲಾದ್ಲು. ಕ್ಷಣಗಳು ನಿಮಿಷಗಳಾಗಿ ಬದಲಾಗ್ತಾ ಇದ್ದಂತೆ ವಿದಿಶಾಳ ಮುಖದಲ್ಲಿ ಅಸಹಾಯಕತೆ ಕಾಣಿಸ್ತಿದ್ರು. ವಿಹಾನ್ಗೆ ಸ್ವಲ್ಪ ಉದಯ ಇಲ್ಲದ ಹಾಗೆ ಅವಳ ಮುಖದ ಕಡೆ ತನ್ನ ತುಟಿ ಎಂಚಿನ ನಗುವಿನೊಂದಿಗೆ ನೋಡ್ತಾ, ನೀನು ಎಷ್ಟು ದೈನ್ಯವಾಗಿ ನೋಡಿದ್ರು ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ನನ್ನ ಬಗ್ಗೆ ಗೊತ್ತು ತಾನೆ, ನೀನೇ ಅಂತೀಯಲ್ಲ ನೀನು ಮಾನ್ಸ್ಟರ್ ಅಂತ, ಹಾಗಾದರೆ ಈ ರಾಕ್ಷಸನ ಪ್ರೀತಿಯನ್ನು ನೋಡು ಅಂತ ವಿದಿಶಾಳನ್ನು ಆಕ್ರಮಿಸಿಕೊಂಡ ವಿಹಾನ್. ತುಟಿಗಳನ್ನ ಬಿಟ್ಟ ವಿಹಾನ್ ಸ್ವಲ್ಪವೂ ಕರುಣೆ ಇಲ್ಲದ ಹಾಗೆ ಅಳ್ತಾ ದೈನ್ಯವಾಗಿ ನೋಡ್ತಿದ್ದ ವಿದಿಶಾಳ ಮುಖವನ್ನು ನೋಡಿ ತನ್ನ ನಗುವಿನೊಂದಿಗೆ, ನೀನು ಎಷ್ಟು ದೈನ್ಯವಾಗಿ ನೋಡಿದ್ರು ನನ್ನಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಪದೇ ಪದೇ ಯಾಕೆ ಮುಖ ಆ ರೀತಿ ಮಾಡ್ಕೊತೀಯಾ, ನಾನು ನಿಜಕ್ಕೂ ರಾಕ್ಷಸ, ಈ ನನ್ನ ರಾಕ್ಷಸ ಪ್ರೀತಿಯನ್ನು ನೋಡು ಅಂತ ಮತ್ತೆ ಮತ್ತೆ ಅವನ್ನ ಬಲವಂತವಾಗಿ ಆಕ್ರಮಿಸ್ಕೊಂಡ. ಮಾರನೇ ದಿನ ಬೆಳಿಗ್ಗೆ 10 ಗಂಟೆ ಸಮಯ. ಮದುವೆ ಪೀಠದ ಮೇಲೆ ಕೂತು ಪೂಜೆ ಮಾಡ್ತಾ ಇದ್ದಾನೆ ವಿಹಾನ್. ಅವನ ಎದುರಿಗೆ ಒಂದು 10 ಸಾಲುಗಳ ನಂತರ ಇರೋ ಒಂದು ರೌಂಡ್ ಟೇಬಲ್ ಪಕ್ಕದ ಕುರ್ಚಿಯಲ್ಲಿ ತನ್ನ ತಾಯಿಯೊಂದಿಗೆ ಕೂತಿದ್ದಾಳೆ ವಿದಿಶಾ. ತಲೆ ತಗ್ಗಿಸ್ಕೊಂಡು ತನ್ನ ಸಂಕಟವನ್ನು ಕಷ್ಟದಿಂದ ತಡ್ಕೊಳ್ತಾ ಪಕ್ಕದಲ್ಲಿ ವಿದಿಶಾಳ ತಾಯಿ ಹೆದರ್ತಾ ಆ ವಾತಾವರಣವನ್ನು ನೋಡಿ ನಡುಕ್ತಾ ಕೂತಿದ್ದಾಳೆ. ಬೆಳಗ್ಗೆ ನಡೆದದ್ದನ್ನು ಒಂದು ಬಾರಿ ನೆನಪಿಸ್ಕೊಂಡು ಇಲ್ಲಿ ವಿಹಾನ್ ಮಾತ್ರ ಪೂಜೆ ಮಾಡಿದ್ಲೇ ತನ್ನ ಒಂದು ಕಣ್ಣನ್ನು ವಿದಿಶಾಳ ಮೇಲೆಯೇ ಇಟ್ಟಿದ್ದಾನೆ ಅವನು. ವಿಹಾನ್ ಭೂಪತಿ ಕುಟುಂಬಕ್ಕೆ ಇಡೀ ಭಾರತದಾದ್ಯಂತ ಒಂದು ಹೆಸರಿದೆ. ಭೂಪತಿ ಸಂಸ್ಥೆಗಳ ಒಂದೇ ಒಂದು ವಾರಸುದಾರ ಅಂದರೆ ಅದು ವಿಹಾನ್. ಸದ್ಯಕ್ಕೆ ಭೂಪತಿ ಕಂಪ್ನಿಗಳೆಲ್ಲವೂ ಭಾರತದಾದ್ಯಂತ ಮೊದಲ 10 ಸ್ಥಾನಗಳಲ್ಲಿವೆ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಒಳ್ಳೆಯ ಹೆಸರಿದೆ, ಆದರೆ ಮೊದಲ 10 ಸ್ಥಾನಗಳಲ್ಲಿ ಮಾತ್ರ ಸದ್ಯಕ್ಕಿಲ್ಲ. ಅದಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾನೆ ವಿಹಾನ್.
ಅವನು CEO ಜವಾಬ್ದಾರಿ ತೊಗೊಂಡು ಕೂಡ ಕೇವಲ 1 ವರ್ಷ ಆಗಿದೆ. ಮತ್ತು ಆ 1 ವರ್ಷದ ಹಿಂದಷ್ಟೇ ಅವನು ಓದು ಮುಗಿಸಿ ಭಾರತದಲ್ಲಿ ಕಾಲಿಟ್ಟಿದ್ದ. ಈಗ ಭೂಪತಿ ಕುಟುಂಬದ ಜೊತೆ ಸಂಬಂಧ ಬೆಳೆಸ್ತಿರೋದು ಕೂಡ ಅವರಿಗೆ ಸಮಾನವಾಗಿರುವ ಒಂದು ಕುಟುಂಬವೇ, ವರ್ಮಾ ಕುಟುಂಬ. ಅವರಿಗೆ ಇರೋದೆಲ್ಲ ಒಂದೇ ಒಂದು ಮಗಳು, ಇರೋ ಆಸ್ತಿಯೆಲ್ಲ ಹುಡುಗಿಗೆ ಇರೋದು. ಅದಕ್ಕಾಗಿ ಆರಿಸ್ಕೊಂಡು ಮದುವೆ ಮಾಡ್ತಿದ್ದಾರೆ ವಿಹಾನ್ಗೆ. ಆದರೆ ವಿಹಾನ್ಗೆ ಈ ಮದುವೆ ಮೇಲೆ ಯಾವುದೇ ಆಸಕ್ತಿ ಇಲ್ಲ. ಅವನ ಆಸಕ್ತಿ ಏನಿದ್ರೂ ಕೇವಲ ವಿದಿಶಾ ಮೇಲೆ ಮಾತ್ರ ಅವನಿಗಿರೋದು. ಅದಕ್ಕೆ ಅವನ ಕಣ್ಣುಗಳೆಲ್ಲ ವಿದಿಶಾ ಮೇಲೇ ಇದೆ. ಇವರಿಬ್ಬರಿಗೆ ಹೇಗೆ ಪರಿಚಯ, ಏನು ನಡೀತು ಅನ್ನೋದು ನಾವು ಮುಂದೆ ತಿಳ್ಕೊಳ್ಳೋಣ. ಸದ್ಯಕ್ಕಂತೂ ಮದುವೆ ನೋಡೋಣ ಬನ್ನಿ. ವಿದಿಶಾ ರಾತ್ರಿ ನಡೆದ ಘಟನೆಯಿಂದ ಮಾನಸಿಕವಾಗಿ ಯಾವಾಗಲೂ ಸತ್ತು ಹೋಗಿದ್ದಾಳೆ. ತನ್ನ ಮನಸ್ಸು ಎಷ್ಟು ಚೂರಾಗಿದೆ ಅನ್ನೋದು ಅವಳಿಗೆ ಮಾತ್ರ ಗೊತ್ತು. ಅಷ್ಟೆಲ್ಲ ಆದಮೇಲೂ ವಿಹಾನ್ ತನ್ನನ್ನು ಬಿಡದೆ ಬಲವಂತವಾಗಿ ಎಳ್ಕೊಂಡು ಬಂದು ತನ್ನ ಮದುವೆಯಲ್ಲಿ ಕೂರಿಸಿರೋದು ಇನ್ನೂ ಅಸಹ್ಯ ತರಿಸ್ತು ವಿಹಾನ್ ಮೇಲೆ ಆಕೆಗೆ. ಅವನ ಮೇಲೆ ಈಗ ವಿದಿಶಾಳಿಗೆ ಎಷ್ಟು ಅಸಹ್ಯ, ದ್ವೇಷ ಇದೆ ಅಂದರೆ ಅವನು ಒಂದು ಅವಕಾಶ ಕೊಟ್ಟರೆ ಸಾಕು, ಅಲ್ಲೇ ಕೊಂದ್ಬಿಟ್ಟು ಜೈಲಿಗೆ ಹೋಗೋದಕ್ಕೂ ಕೂಡ ಸಿದ್ಧ ಆಗಿಬಿಟ್ಟಿದ್ದಾಳೆ ಅವಳು. ಆದರೆ ತನ್ನ ಜೀವನದಲ್ಲಿ ಅಂಥ ಅವಕಾಶ ಬರೋದಿಲ್ಲ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ತನ್ನ ಜೀವನ ಹಾಳಾಗಿ ಹೋಗಿದೆ ಅಂತ ಕೂಡ ಅರ್ಥ ಆಗಿದೆ. ಆದರೆ ತಾನಿನ್ನು ಬದುಕಿರೋದು ಕೇವಲ ತನ್ನ ತಾಯಿಗಾಗಿ ಮಾತ್ರ. ಅದನ್ನೆಲ್ಲ ಆಲೋಚನೆ ಮಾಡ್ತಿದ್ದಂಥ ಅವಳಿಗೆ ಹಠಾತ್ತಾಗಿ ಮದುವೆ ಹೆಣ್ಣು ಬಂದ್ಲು ಅನ್ನೋ ಹಾಗೆ ಮೀಡಿಯಾ ಜೊತೆಗೆ ಸುತ್ತಮುತ್ತಲಿನವರ ಪಿಸುಮಾತುಗಳು ಕೇಳಿಸಿದ್ವು. ಆಲೋಚನೆಗಳಿಂದ ಹೊರಬಂದು ಮೆಲ್ಲನೆ ತಲೆ ಎತ್ತಿ ನೋಡಿದ್ಲು ಮಧುವಣ್ಣಗಿತ್ತಿಯ ಕಡೆ. ಟಾಪ್ ಡಿಸೈನರ್ಸ್ ವಿನ್ಯಾಸಗೊಳಿಸಿದ ಸೀರೆಯಲ್ಲಿ ವಜ್ರದ ಆಭರಣಗಳೊಂದಿಗೆ ಪೂರ್ತಿ ಮೇಕಪ್ ಮಾಡಿಕೊಂಡು ಸುಂದರವಾಗಿ ಮಿಂಚುತ್ತಿದ್ದಾಳೆ ಪ್ರೇರಣಾ. ವಿಹಾನ್ನನ್ನು ನೋಡಿದ ತಕ್ಷಣವೇ ಮದುವೆ ಆದರೆ ಇವನನ್ನೇ ಮಾಡ್ಕೊಳ್ಬೇಕನ್ನೋ ಅಷ್ಟರ ಮಟ್ಟಿಗೆ ಹುಚ್ಚನ್ನು ಬೆಳೆಸ್ಕೊಂಡಿದ್ದಾಳೆ. ಈಗ ವಿಹಾನ್ ಜೊತೆ ತನ್ನ ಪಯಣ ಮದುವೆವರೆಗೂ ಬಂದಿರೋದ್ರಿಂದ ಅವಳ ಸಂತೋಷಕ್ಕೆ ಪಾರವೇ ಇಲ್ಲ. ಆ ಸಂತೋಷ ಅವಳ ಮುಖದಲ್ಲೇ ಕಾಣಿಸ್ತಿದೆ. ಆ ಹುಡುಗಿಯನ್ನು ನೋಡಿದ ವಿದಿಶಾ ಮನಸ್ಸಿನಲ್ಲಿ, ಇಷ್ಟೊಂದು ಸುಂದರವಾದ ಹುಡುಗಿಯನ್ನು ಇಟ್ಕೊಂಡು ಯಾಕೆ ನನ್ನ ಜೀವನವನ್ನು ಹಾಳು ಮಾಡಿದ್ರಿ, ನಾನೇನು ತಪ್ಪು ಮಾಡಿದೆ, ನಿಮ್ಗೆ ಏನು ಅನ್ಯಾಯ ಮಾಡಿದೆ ಅಂತ ಪ್ರಶ್ನಾರ್ಥಕ ಮುಖದೊಂದಿಗೆ ವಿಹಾನ್ ಕಡೆ ನೋಡಿದ್ಲು ವಿದಿಶಾ. ಇನ್ನು ಅವನ ಕಣ್ಣುಗಳಲ್ಲದೆ ಆಸೆ ಜೊತೆಗೆ ತುಟಿಗಳಲ್ಲಿ ಕ್ರೂರವಾದ ನಗು ನೋಡ್ತಿದ್ರೆ ನೆನಪಿನಲ್ಲೇ ನಡುಕ ಶುರುವಾಯಿತು ವಿದಿಶಾಳಿಗೆ. ತಕ್ಷಣ ಚಕ್ಕನೆ ತಲೆ ತಗ್ಗಿಸಿ, ಇಲ್ಲ ನಾನು ಹಾಗೆ ನೋಡಬಾರ್ದು, ನಡೆದಿದ್ದೇನೇನೋ ನಡೆದು ಹೋಯಿತು. ಒಂದು ಬಾರಿ ಮದುವೆ ಮುಗಿದು ಹೋದರೆ ಇನ್ನು ನಾನು ಇವನಿಗೆ ಕಾಣಿಸ್ತಂತೆ ದೂರ ಹೊರ್ಟು ಹೋಗ್ಬೋದು ಅಂದ್ಕೊಂಡ್ಲು ಮನಸ್ಸಿನೊಳಗೆ. ಆದರೆ ವಿಹಾನ್ ಅವಳಿಗೆ ಅವಕಾಶ ಕೊಡ್ತಾನೋ ಇಲ್ವೋ ನೋಡಬೇಕು. ಪ್ರೇರಣಾ ಬಂದು ತನ್ನ ಎದುರು ಕೂತರೂ ವಿಹಾನ್ ನೋಟದಲ್ಲಿ ಯಾವುದೇ ಬದಲಾವಣೆಯೇ ಇರಲಿಲ್ಲ. ಅವನ ನೋಟ ಕೇವಲ ವಿದಿಶಾ ಮೇಲೆ ಇತ್ತು. ವಿದಿಶಾ ಮಾತ್ರ ಯಾವಾಗಲಿಂದ ತಪ್ಪಿಸ್ಕೊಳ್ಳೋಣ ಅಂತ ಆಲೋಚನೆ ಮಾಡ್ತಿದ್ಲು. ಆದರೆ ತಲೆ ತಗ್ಸೇ ಇದ್ಲು. ಒಂದು ವೇಳೆ ಮೇಲೆ ಕಿತ್ತಿದ್ರೆ ತನ್ನ ಮುಖಭಾವ ಗಮನಿಸಿ ಎಲ್ಲಿ ವಿಹಾನ್ ಕಣ್ಣು ಹಿಡಿದು ಬಿಡ್ತಾನೋ ಎಂಬ ಭಯದಿಂದ. ಸಮಯ ಕಳೀತಿತ್ತು. ಸರಿಯಾಗಿ ಜೀರಿಗೆ ಬೆಲ್ಲ ಇಡೋ ಸಮಯಕ್ಕೆ ಪುರೋಹಿತರು ಇಬ್ಬರ ಕೈಗಳಲ್ಲೂ ಜೀರಿಗೆ ಬೆಲ್ಲ ಇಟ್ಟು ಶುಭ ಮುಹೂರ್ತಕ್ಕೆ ಇನ್ನು 2 ನಿಮಿಷ ಇದೆ ಎನ್ನುವಾಗ, ಇದು 100 ವರ್ಷಗಳಿಗೊಮ್ಮೆ ಬರೋ ವಿಶಿಷ್ಟವಾದ ಮುಹೂರ್ತನಪ್ಪ. ಈ ಮುಹೂರ್ತದಲ್ಲಿ ಮದುವೆಯಾದ ಜೋಡಿ ಜೀವನ ಪರ್ಯಂತ ದೂರ ಆಗೋದಿಲ್ಲ, ತುಂಬ ಅನ್ಯೋನ್ಯವಾಗಿ ಇರ್ತಾರೆ ಅಂತ ಹೇಳಿದ್ರು ಪುರೋಹಿತರು. ಹೌದಾ ಪುರೋಹಿತರೆ, ಹಾಗಾದರೆ ಸರಿಯಾಗಿ ಆ ಮುಹೂರ್ತಕ್ಕೆ ಇನ್ನೂ ಎಷ್ಟು ಸಮಯ ಇದೆ ಅಂತ ನೋಡಿ ಹೇಳಿ ಅಂತ ವಿಹಾನ್ ತನ್ನ ನಗುವಿನೊಂದಿಗೆ ಕೇಳಿದ್ರೆ, ಪುರೋಹಿತರು ತಮ್ಮ ಕೈ ಗಡಿಯಾರದಲ್ಲಿ ಸಮಯ ನೋಡಿ ಸರಿಯಾಗಿ 1 ನಿಮಿಷ 30 ಸೆಕೆಂಡ್ಗಳಿದೆಯಪ್ಪ ಅಂತಲೇ ವಿಹಾನ್ ಸರಿ ಅಂತ ತಲೆಯಾಡಿಸಿ ತನ್ನ ನೋಟವನ್ನು ಎಲ್ಲ ಕಡೆ ತಿರುಗಿಸಿ ನೋಡ್ದ. ಬಂದಿದ್ದ ಅತಿಥಿಗಳೆಲ್ಲರೂ ಮದುವೆ ವ್ಯವಸ್ಥೆಗಳನ್ನ ನೋಡಿ ಆಶ್ಚರ್ಯಪಡ್ತಾ ವಾವ್ ಸೂಪರ್ ಅಂದ್ಕೊಳ್ತಿದ್ರೆ. ಮೀಡಿಯಾದವರು ಮದುವೆಯನ್ನು ನೇರ ಪ್ರಸಾರ ಮಾಡ್ತಿದ್ರು. ಹೇಗೂ ವಿಹಾನ್ ಪ್ರಮುಖ ಉದ್ಯಮಿ ತಾನೇ, ಅದಕ್ಕಾಗಿ ಅದನ್ನೆಲ್ಲ ಒಂದು ಬಾರಿ ನೋಡಿದ ವಿಹಾನ್ ಪ್ರೇರಣಾ ಕಡೆ ನೇರವಾಗಿ ಒಂದು ಬಾರಿ ನೋಡಿ ಎದ್ದು ನಿಂತು, ವಿದಿಶಾ ಇಲ್ಲಿಗೆ ಬಾ ಅಂತ ಗಂಭೀರವಾಗಿ ಕರೆದ. ಆ ಕರೆಯು ಹೇಗಿತ್ತಂದರೆ ಪಕ್ಕದಲ್ಲಿ ಮಂಗಳವಾದ್ಯಗಳು ಬಾರಿಸ್ತಿದ್ರು. ವಿಹಾನ್ ಧ್ವನಿ ಮಾತ್ರ ಅತ್ಯಂತ ಸ್ಪಷ್ಟವಾಗಿ ಕೇಳಿಸ್ತು. ಮದುಮಗ ಹೇಳಿದ್ಲೆ ವಾದ್ಯಗಳು ನಿಂತು ಹೋಗಿ ಎಲ್ಲರೂ ಗಲಿಬಿಲಿಯಾಗಿ ನೋಡ್ತಾ ಪಿಸು ಮಾತುಗಳನ್ನು ಶುರು ಮಾಡಿದ್ರೆ ವಿದಿಶಾ ಅದಕ್ಕಿಂತಲೂ ಗಲಿಬಿಲಿಯಾಗಿ ತಲೆ ಎತ್ತು ನೋಡಿದ್ಲು. ವಿಹಾನ್ ನೇರವಾಗಿ ವಿದಿಶಾಳ ಕಡೆ ನೋಡ್ತಾ, ನಿನ್ನೆನ್ನೇ ವಿದಿಶಾ ಕರಿತಿರೋದು, ಇಲ್ಲಿಗೆ ಬಾ ಅಂತ ಗಂಭೀರವಾಗಿ ಕರೆದ. ಈ ಬಾರಿ ಧ್ವನಿಯನ್ನು ಇನ್ನೂ ಸ್ವಲ್ಪ ಹೆಚ್ಚಿ, ವಿಹಾನ್ ಏನು ಮಾಡ್ತಿದ್ಯಾ ಅಂತ ವಿಹಾನ್ ಕುಟುಂಬದವರೆಲ್ಲರೂ ಕೋಪವನ್ನು ಹತ್ತಿಕ್ತಾ ನಗುಮುಖದಿಂದ ಅವನ್ನ ಕೇಳ್ತಾ ಇದ್ದರೆ,
ನಾನೇನು ಮಾಡ್ತಿದ್ದೀನೋ ನನಗೆ ಗೊತ್ತು. ಸ್ಟೇ ಅವೇ ಫ್ರಮ್ ದಿಸ್ ಅಂತ ಗಂಭೀರವಾಗಿ ಹೇಳಿ ವಿದಿಶಾ ಅಂತ ಈ ಬಾರಿ ಗಟ್ಟಿಯಾಗಿ ಕರೆದು, ಒಂದು ಬಾರಿ ಕರೆದ್ರೆ ಕೇಳಿಸೋದಿಲ್ವಾ ನಿನಗೆ? ಎಷ್ಟು ಬಾರಿ ಹೇಳಬೇಕು? ಬರೋದಕ್ಕೆ ಹೇಳಿದ್ರೆ ಅರ್ಥ ಆಗಲ್ವಾ ಅಂತ ಈ ಬಾರಿ ರೌದ್ರವಾಗಿ ಕೂಗಾಡಿದ ತಕ್ಷಣ ವಿದಿಶಾ ಗಾಬರಿಯಿಂದ ಎದ್ದು ನಿಂತು ಸರ್ ಅಂತ ನೋಡ್ತಿದ್ದಾಗ, ಇಲ್ಲಿಗೆ ಬಾ ವಿದಿಶಾ, ತಕ್ಷಣ ಇಲ್ಲಿಗೆ ಬಾ ಅಂತ ಕರೆದ ತುಂಬ ಗಂಭೀರವಾಗಿ. ಯಾತಕ್ಕ ಕರಿತಿದ್ದಾನೋ ಅರ್ಥವಾಗದ ವಿದಿಶಾ ಅಷ್ಟೊಂದು ಜನರಲ್ಲಿ ತನ್ನನ್ನು ಕರೀತಾ ಎಲ್ಲರೂ ತನ್ನ ಕಡೆ ನೋಡ್ತಾ ಪಿಸುಗುಡ್ತಿದ್ರೆ ಇನ್ನಷ್ಟು ಗಾಬರಿ ಮತ್ತು ಇನ್ನಷ್ಟು ಭಯದಿಂದ ತಾಯಿ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಳು. ತಾಯಿ ಕೂಡ ಅದಕ್ಕಿಂತಲೂ ಹೆದರಿಕೆಯಿಂದ ನೋಡ್ತಿದ್ರೆ ವಿಹಾನ್ ಪುರೋಹಿತರ ಕಡೆ ನೋಡಿ, ಮುಹೂರ್ತಕ್ಕಿನ್ನೂ ಎಷ್ಟು ಸಮಯ ಇದೆ ಅಂತ ಕೇಳಿದ್ರೆ 1 ನಿಮಿಷ ಇದೆಯಪ್ಪ ಅಂತ ಪುರೋಹಿತರು ಗಲಿಬಿಲಿಯಾಗಿ ಹೇಳಿದ್ರು. ಆಗ ಎದ್ದು ನಿಂತ ಪ್ರೇರಣಾ ವಿಹಾನ್ ಬಾಯಿಂದ ವಿದಿಶಾಳ ಹೆಸರು ಕೇಳುತ್ತಾಳೆ ಹೊರತು ಎಂದೂ ನೋಡಿರಲಿಲ್ಲ. ಆದ್ದರಿಂದ ವಿಹಾನ್ ನೋಡ್ತಿದ್ದ ಕಡೆ ನೋಡಿ ಕುಳಿತು ಎದುರ್ತಿದ್ದ ವಿದಿಶಾಳನ್ನು ಕಂಡು ಕೋಪದಿಂದ ಹಲ್ಲು ಕಡದ್ಲು. ಇನ್ನು ವಿದಿಶಾ ಕನಿಷ್ಠ ಪಕ್ಷ ಮುಂದಕ್ಕೆ ಬರದೇ ಇರೋದು ನೋಡಿ ವಿಹಾನ್ ಒಳಗಿನ ಸೈಕೋ ಎಚ್ಚರಗೊಂಡು, ವಿದಿಶಾ 30 ಸೆಕೆಂಡಲ್ಲಿ ನೀನು ಇಲ್ಲಿರ್ಬೇಕು, ಇಲ್ದಿದ್ರೆ ನಾನೇ ಅಲ್ಲಿಗೆ ಬರ್ತೀನಿ, ನಾನು ಅಲ್ಲಿಗೆ ಬಂದರೆ ನೀನಲ್ಲಿ ಇರೋದಿಲ್ಲ ಅಂತ ಗಂಭೀರವಾಗಿ ಹೇಳುತ್ತಲೇ ತನ್ನ ಹತ್ರಕ್ಕೆ ಬಂದರೆ ವಿಹಾನ್ ಪ್ರತಿಕ್ರಿಯೆ ಘೋರವಾಗಿ ಇರುತ್ತದೆ ಅಂತ ಹೆದರಿ ಬರ್ತಿದ್ದೀನಿ ಸರ್ ಅನ್ನುತ್ತಾ ಗಡಿಬಿಡಿಯಾಗಿ ಓಡುತ್ತಾ ವಿಹಾನ್ ಹತ್ರಕ್ಕೆ ಹೋದಳು ವಿದಿಶಾ. ಕೇವಲ ತನ್ನನ್ನು ಅವಮಾನಿಸೋದಕ್ಕೆ ಮಾತ್ರ ಪ್ರಯತ್ನಿಸ್ತಿದ್ದಾನೆ ಅಂತ ಊಹಿಸ್ಕೊಳ್ತಾ ವಿದಿಶಾ ಬರ್ತಲೇ ವಿಹಾನ್ ಅವಳ ಕೈಯನ್ನು ಹಿಡಿದು ಸ್ಟೇಜ್ ಮೇಲೆ ಕರ್ಕೊಂಡು ಬಂದರೆ ಪ್ರೇರಣಾ ಕೋಪದಿಂದ ವಿಹಾನ್ ಅಂತ ಕಿರ್ಚಿದ್ಲು. ಡೋಂಟ್ ಶೌಟ್, ಯಾರು ಮಾತಾಡಬೇಡಿ ಅಂತ ವಿಹಾನ್ ಗಂಭೀರವಾಗಿ ಹೇಳಿ ಪುರೋಹಿತರು ಪೂಜೆಗಾಗಿಟ್ಟಿದ್ದ ಮಂಗಲಸೂತ್ರವನ್ನು 1 ಬಾರಿ ನೋಡಿ, ಇನ್ನು ಎಷ್ಟು ಸಮಯ ಇದೆ ಅಂತ ಕೇಳಿದ್ರೆ 40 ಸೆಕೆಂಡ್ಗಳಿದೆಯಪ್ಪ ಅಂತ ಹೇಳಿದ್ರು ಪುರೋಹಿತರು. ಎಲ್ರಿಗೂ ವಿಹಾನ್ ಏನು ಮಾಡ್ತಿದ್ದಾನೆ ಅಂತ ಅರ್ಥ ಆಗದೆ ಗಲಿಬಿಲಿಯಾಗಿ ನೋಡ್ತಿದ್ರೆ ಮಾಧ್ಯಮದವ್ರಿಗೆ ಮಾತ್ರ ಬಿಸಿ ಬಿಸಿ ಸುದ್ದಿ ಸಿಗುತ್ತೆ ಅಂತ ಉತ್ಸಾಹದಿಂದ ನೋಡ್ತಿದ್ರು. ಇನ್ನೂ ವಿಹಾನ್ ಕುಟುಂಬ ಪ್ರೇರಣಾ ಕುಟುಂಬ ಕೋಪದಿಂದ ನೋಡ್ತಿದ್ರು ವಿಹಾನ್ ಮತ್ತು ವಿದಿಶಾಳ ಕಡೆ. ಇತ್ತ ವಿದಿಶಾಳ ತಾಯಿ ಏನಾಗುತ್ತೋ ಏನು ಅಂತ ಹೆದರಿ ಚಿಂತೆಯ ಮುಖ ಮಾಡ್ಕೊಂಡು ನೋಡ್ತಿದ್ರು. ಎಲ್ಲರ ಕಡೆ ಒಂದು ಥರದ ನೋಟ ಬೀರಿದ ವಿಹಾನ್ ತನ್ನ ತುಟಿಯಂಚಿನ ನಗುವಿನೊಂದಿಗೆ, ಪುರೋಹಿತರೆ, ಆ ಮಾಂಗಲ್ಯವನ್ನು 1 ಬಾರಿ ಹೀಗೆ ಕೊಡಿ ಅಂತ ಕೇಳ್ದ. ಅಯ್ಯೋ, ಅದಕ್ಕಿನ್ನೂ ಪೂರ್ತಿಯಾಗಿ ಮಾಂಗಲ್ಯ ಪೂಜೆ ನಡೆದಿಲ್ಲ, ಇನ್ನು ಎಲ್ರಿಗೂ ತೋರಿಸ್ಬೇಕು, ಇನ್ನೂ ತುಂಬ ಪೂಜೆ ಮಾಡಿಸ್ಬೇಕು ಅಂತ ಪುರೋಹಿತರು ಗಲಿಬಿಲಿಯಾಗಿ ಹೇಳ್ತಿದ್ರೆ, ಪೂಜೆ ಮಾಡೋಣ ಬಿಡಿ ಪೂಜಾರಿ ಅವರೇ, ಆದರೆ ಆ ಮಾಂಗಲ್ಯವನ್ನು ತೆಗೆದುಕೊಳ್ಳುವಾಗ ಕೊನೆಯಲ್ಲಿ ಒಂದು ಮಂತ್ರ ಓದ್ತಿರಲ್ಲ, ಅದನ್ನು ಓದಿದ ತಕ್ಷಣ ಹೀಗೆ ಕೊಡಿ. ನನಗೆ ಯಾಕೋ ಆ ಡಿಸೈನ್ ತುಂಬ ಇಷ್ಟ ಆಗಿದೆ, ಸ್ವಲ್ಪ ಹತ್ತಿರದಿಂದ ನೋಡ್ಬಿಡ್ತೀನಿ ಅಂತ ಅವ್ನು ಹೇಳ್ತಿದ್ರೆ ಅಲ್ಲಿನ ಮೀಡಿಯಾದವರು ಹಿಡಿದು ಬಂದಿದ್ದ ಅತಿಥಿಗಳವರೆಗೆ ಪ್ರತಿಯೊಬ್ಬರಿಗೂ ಕುತೂಹಲ ಹೆಚ್ಚಾಗೋಯಿತು. ವಿದಿಶಾಳಿಗೆ ಮಾತ್ರ ಭಯ ಹೆಚ್ಚಾಗ್ತಿದೆ. ಪ್ರೇರಣಾ ಕೋಪ ಮತ್ತು ವಿಹಾನ್ ಕುಟುಂಬಕ್ಕೆ ಅದಕ್ಕಿಂತಲೂ ಹೆಚ್ಚು ಕೋಪ ಬಂತು. ವಿಹಾನ್ ಏನು ಮಾಡ್ತಿದ್ದಾನೆ ಅಂತ ಅರ್ಥ ಆಗದೆ ಎಲ್ಲರೂ ನೋಡ್ತಿದ್ರು. ಪುರೋಹಿತರು ಗಲಿಬಿಲಿಯಿಂದಲೇ ವಿಹಾನ್ ಹೇಳಿದಾಗ ಮಾಡಿ ಅವನ ಕೈಗೆ ಮಾಂಗಲ್ಯವನ್ನು ಕೊಟ್ಟರು. ತಕ್ಷಣವೇ ಅದನ್ನು ಹಿಡಿದುಕೊಂಡು ವಿಹಾನ್, ಡಿಸೈನ್ ಚೆನ್ನಾಗಿದೆ ವಿದಿಶಾ ಅಂತ ಕಿರುನಗುವಿನೊಂದಿಗೆ ಕೇಳ್ದ. ಆದರೆ ಆ ನಗು ವಿದಿಶಾಗಿ ಯಮದೂತರು ತನ್ನ ಎದುರು ನಿಂತು ನರಕಕ್ಕೆ ಹೋಗೋಣ ಬರ್ತೀಯಾ ಅಂತ ಕೇಳಿದಾಗಿತ್ತು. ಸರ್ ಅಂತ ವಿದಿಶಾ ನಡುಕ್ತಿರೋ ಧ್ವನಿಯಲ್ಲಿ ನೋಡ್ತಿರುವಾಗಲೇ, ನೋಡಿ ವಿದಿಶಾ, ಮಾಂಗಲ್ಯ ಚೆನ್ನಾಗಿದೆ ಅಲ್ವಾ, ಈ ಮಾಂಗಲ್ಯ ನೀನು ಕುತ್ತಿಗೆಯಲ್ಲಿದ್ದರೆ ಇನ್ನೂ ಚೆನ್ನಾಗಿರುತ್ತಲ್ವಾ ಅಂತ ಹೇಳ್ತಾ ಕ್ಷಣಾರ್ಧದಲ್ಲಿ ವಿದಿಶಾ ಚೇತರಿಸ್ಕೊಳ್ಳೋ ಅಷ್ಟರಲ್ಲೇ ಅವಳ ಕುತ್ತಿಗೆಗೆ 3 ಗಂಟುಗಳನ್ನ ಹಾಕಿಬಿಟ್ಟ. ಇದೆಲ್ಲ ನಡೆಯಲು ತೆಗೆದುಕೊಂಡ ಸಮಯ ಪುರೋಹಿತರು ಹೇಳಿದ್ದ ಆ 40 ಸೆಕೆಂಡ್ಗಳು ಪೂರ್ತಿ ಮುಗಿಯೋ ಮುನ್ನವೇ ಆ 40 ಸೆಕೆಂಡ್ಗಳಲ್ಲಿ ಪುರೋಹಿತರು ಹೇಳಿದ ಆ ಅದ್ಭುತವಾದ ಮುಹೂರ್ತದಲ್ಲೇ ವಿದಿಶಾಳನ್ನು ತನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡ ವಿಹಾನ್. ಎಲ್ಲರೂ ನೋಡ್ತಿದ್ದಂತೆ ವಿಹಾನ್ ಮಾಡಿದಂಥ ಈ ಕೆಲಸಕ್ಕೆ ಮಾಧ್ಯಮದವರು ಮಾತ್ರ ಅಲ್ಲದೆ ಅತಿಥಿಗಳು, ವಿಹಾನ್ ಕುಟುಂಬ, ಪ್ರೇರಣಾ ಮತ್ತು ಅವಳ ಕುಟುಂಬದವರು ಎಲ್ಲರೂ ಆಘಾತದಿಂದ ಕಲ್ಲಾಗಿ ನಿಂತು ಬಿಟ್ಟರು. ವಿದಿಶಾ ಮತ್ತು ವಿದಿಶಾಳ ತಾಯಿ ಭಯದಿಂದ ಜರ್ಜರಿತರಾಗೋದ್ರು. ವಿಹಾನ್ ಮಾತ್ರ ತುಂಬ ನಿರಾಳವಾಗಿ ಅದೇ ಭಾವನೆಯನ್ನು ಮುಖದಲ್ಲಿ ತೋರಿಸ್ತಾ ವಿದಿಶಾಳ ಮುಖಭಾವವನ್ನು ಗಮನಿಸುತ್ತಲೇ, ನಿನ್ನ ಅಷ್ಟು ಸುಲಭವಾಗಿ ಬಿಟ್ಟು ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೀಯ ವಿದಿಶಾ? ಈಗಾಗಲೇ ನಿನ್ನೆ ಹೇಳಿದೆ ತಾನೇ ನೀನು ಪ್ರತಿ ರಾತ್ರಿಯೂ ನನಗೆ ಬೇಕಂತ. ಹಾಗೆ ಪ್ರತಿ ರಾತ್ರಿಯೂ ಬೇಕು ಅಂದರೆ ನೀನು ನನ್ನ ಜೊತೆಯಲ್ಲಿ ಅನುಕ್ಷಣವೂ ಇರಬೇಕು ತಾನೇ. ಈಗ ನನಗನ್ನಿಸ್ತಿದೆ ನೀನು ಪ್ರತಿ ರಾತ್ರಿ ಮಾತ್ರ ಅಲ್ಲ, ಪ್ರತಿ ಹಗಲು ಪ್ರತಿ ಕ್ಷಣವೂ ನನ್ನ ಜೊತೆಯಲ್ಲೇ ಇರಬೇಕಂತ. ಅದಕ್ಕೆ ಮಾಂಗಲ್ಯ ಕಟ್ಟಿದರೆ ನನ್ನ ಜೊತೆಯಲ್ಲಿ ಇರ್ತೀಯಾ ಅಂತ ಪ್ರೇರಣಾಳನ್ನು ಪಕ್ಕಕ್ಕೆ ತಳ್ಳಿ ನಿನ್ನ ಕುತ್ತಿಗೆಗೆ ಮಾಂಗಲ್ಯ ಕಟ್ಟಿಬಿಟ್ಟೆ.
ಅಮ್ಮಯ್ಯ ಒಂದು ಕೆಲಸ ಮುಗೀತು ಅಂತ ತೃಪ್ತಿಯ ನಗುವಿನೊಂದಿಗೆ ಹೇಳಿದ ತಕ್ಷಣ ವಿದಿಶಾ ಆ ಆಘಾತವನ್ನು ತಡ್ಕೊಳ್ಳೋದಕ್ಕಾಗದೆ ಪ್ರಜ್ಞೆ ತಪ್ಪಿ ಬಿದ್ದೋದ್ಲು. ವಿದಿಶಾ ಅಂತ ಜೋರಾಗಿ ಕೂಗ್ದ ಅವಳ ತಾಯಿ ವಿದಿಶಾಳನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರು. ಅದನ್ನು ಸ್ವಲ್ಪವೂ ಲೆಕ್ಕಿಸದೆ ವಿಹಾನ್ ನಿರ್ಲಕ್ಷ್ಯದಿಂದ ನೋಡ್ತಿದ್ರೆ ಪ್ರೇರಣಾ ಕೋಪದಿಂದ ವಿಹಾನ್ನನ್ನು ತನ್ನ ಕಡೆ ತಿರುಗಿಸ್ಕೊಂಡು, ಮತ್ತೆ ನನ್ನ ಕಥೆ ಏನು ವಿಹಾನ್? ನಾನು ನೋಡ್ತಿದ್ದಂತೆ ಮತ್ತೊಂದು ಹೆಣ್ಣಿಗೆ ಮಾಂಗಲ್ಯ ಕಟ್ತೆ. ಇನ್ನು ಕೆಲವು ನಿಮಿಷಗಳೇ ನೀನು ಹೆಂಡತಿ ಆಗಬೇಕಿದ್ದ ನಾನು ಇನ್ನು ಮತ್ತೊಬ್ಬರು ಸ್ವತ್ತಾಗ್ತಿರೋದನ್ನು ಸುಮ್ಮನೆ ನೋಡ್ತಾ ನಿಂತುಬಿಟ್ಟೆ. ನನಗೇನು ಉತ್ತರ ಹೇಳ್ತೀಯ ನೀನು ಅಂತ ತನ್ನ ಕನಸುಗಳನ್ನೆಲ್ಲ ಧೂಳೀಪಟವಾಗಿದ್ದಕ್ಕೆ ಕೋಪ ಮತ್ತು ಆವೇಶದಿಂದ ಕೇಳಿದ್ಲು. ವಿಹಾನ್ ಅದೇ ನಿರ್ಲಕ್ಷ್ಯದಿಂದ ನೋಡ್ತಾ, ನಾನು ಈಗಾಗಲೇ ನಿನಗೆ ಹೇಳಿದ್ದೆ ಪ್ರೇರಣಾ, ನೀನೇ ಕೇಳಿಸ್ಕೊಳ್ಳಿಲ್ಲ. ಅದು ನನ್ನ ತಪ್ಪಲ್ಲ. ಇಲ್ಲ, ಇದಕ್ಕೆ ನಾನೇ ಜವಾಬ್ದಾರ ಅಂತಿದ್ಯಾ? ಈಗೇನು ಮಾಡ್ಬೇಕು ಹೇಳು? ನನ್ನನ್ನೇನು ಮಾಡೋದಕ್ಕೆ ಹೇಳ್ತೀಯಾ? ನನಗೆ ವಿದಿಶಾ ಬೇಕು, ಮದುವೆ ಆಗಿದ್ದೀನಿ ಅಷ್ಟೇ. ಇಲ್ಲಿ ನನ್ನ ತೀರ್ಮಾನ ಮಾತ್ರ ನಡೆಯುತ್ತೆ, ಬೇರೆ ಯಾರ್ದೂ ಅಲ್ಲ ಅಂತ ಗಂಭೀರವಾಗಿ ತನ್ನ ಕುಟುಂಬದಿಂದ ಹಿಡಿದು ಪ್ರೇರಣಾ ಕುಟುಂಬದ ಪ್ರತಿಯೊಬ್ಬರನ್ನು ನೋಡ್ತಾ ಹೇಳ್ದ. ವಿದಿಶಾ ನನ್ನ ಹೆಂಡತಿ ಆಗೋದು ನನಗೆ ಬೇಕಿತ್ತು. ಈಗ ಅದು ಆಯಿತು ಕೂಡ. ಈಗ ನೀವೇ ಹೇಳಿ ಪುರೋಹಿತ್ರೆ, ನಾನು ಮಾಂಗಲ್ಯ ಕಟ್ಟಿದಂಥ ಸಮಯ ಸರಿಯಾಗಿ ನೀವು ಹೇಳಿದ ಬ್ರಹ್ಮ ಮುಹೂರ್ತ ಸಮಯವೇ ತಾನೇ ಅಂತ ಕೇಳಿದ್ರು. ಅಷ್ಟೊತ್ತಿಗೆ ಪುರೋಹಿತರು ಕೂಡ ಆಘಾತದಿಂದ ನಡುಕ್ತಾ ನಿಂತಿದ್ರು. ಅವರು ವಿಹಾನ್ ಮಾತಿಗೆ ಇನ್ನೂ ಹೆದರಿ ಅವನು ಕೇಳಿದ ತಕ್ಷಣ ಒಂದು ಕೀಲುಗೊಂಬೆ ಥರ ಆಹಾ ಅಂತ ತಲೆಯನ್ನು ಮೇಲೆ ಕೆಳಗಾಡಿಸಿದ್ರು. ಆಗ ವಿಹಾನ್ ಕುಟುಂಬ ಮತ್ತು ಪ್ರೇರಣಾ ಕುಟುಂಬದವರೆಲ್ಲರೂ ಒಟ್ಟಿಗೆ ಜೋರಾಗಿ ಕಿರ್ಚಿದ್ರು, ವಿಹಾನ್ ಏನು ಮಾಡಿದೆ ನೀನು ಅಂತ. ಇತ್ತ ಮಾಧ್ಯಮದವರಿಗೆ ಮಾತ್ರ ಹೊಸ ಸುದ್ದಿ ಸಿಕ್ಕಿದ್ರಿಂದ ಎಲ್ಲ ನ್ಯೂಸ್ ಚಾನೆಲ್ಗಳು ಅಬ್ಬರಿಸತೊಡಗಿದ್ವು. ಭೂಪತಿ ಸಂಸ್ಥೆಯ CEO ತನ್ನ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಎಂಪ್ಲಾಯಿ ವಿದಿಶಾಳನ್ನು ಹಠಾತ್ತಾಗಿ ಮದುವೆ ಆಗಿದ್ದಾರೆ. ಅದನ್ನು ನೀವು ನೇರ ಪ್ರಸಾರದಲ್ಲಿ ನೋಡಲೇ ಇದ್ದೀರಲ್ವೇ? ಹಾಗಾದರೆ ಈ ಮದುವೆ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕೆಳಗಿನ ಕಾಮೆಂಟ್ ವಿಭಾಗದಲ್ಲಿ ತಿಳಿಸ್ತೀರಿ. ನಾವು ಹೊಸ ಮಾಹಿತಿಗಳನ್ನ ನೀಡ್ತಾ ಇರ್ತೀವಿ ಅಂತ ಇರೋ ವಿಷಯಕ್ಕಿಲ್ಲದ ವಿಷಯಗಳನ್ನ ಸೇರಿಸಿ ಹೇಳ್ತಾ ತಮ್ಮ TRP ಹೆಚ್ಚಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ರು. ಅವ್ರ ಕೂಗಾಟ ಕೋಪ ಬಂದರು. ವಿಹಾನ್, ನಾನು ಈಗಾಗಲೇ ಹೇಳಿದ್ದೀನಿ, ಕೂಗಾಡಬೇಡಿ ಅಂತ ಎಲ್ಲರ ಕಡೆ ನೋಡಿ ಜೋರಾಗಿ ಕೂಗ್ದ. ಆ ಕೂಗಿಗೆ ಬೆಚ್ಚಿ ಬಿದ್ದ ವಿದಿಶಾಳ ತಾಯಿ ಬಿಕ್ಕಳಿಸ್ತಾ ವಿಹಾನ್ ಕಡೆ ನೋಡ್ತಿದ್ರೆ ವಿಹಾನ್ ಆಕೆ ಕಡೆ ನೋಡಿ, ಈಗ ಯಾಕೆ ಅಳ್ತಿದ್ದೀರಾ? ನನ್ನಂತ ಅಳಿಯ ನಿಮಗೆ ಕನಸಿನಲ್ಲಿ ಹುಡುಕಿದ್ರು ಸಿಗೋದಿಲ್ಲ. ಅಂಥವನು ನೀವು ಕೇಳದೆ ನಿಮ್ಮ ಮಗಳ ಕೈ ಹಿಡಿದಿದ್ರೆ ಸಂತೋಷ ಪಡೋದನ್ನು ಬಿಟ್ಟು ಅಳ್ತಿದ್ದೀರಾ ಅಂತ ಬೇಸರದಿಂದ ಅಂದ. ವಿದಿಶಾಳ ತಾಯಿ ಕೋಪದಿಂದ ಮೇಲಕ್ಕೆದ್ದು ವಿಹಾನ್ ಕೋಟಿನ ಕಾಲರ್ನ ಹಿಡಿದು, ನೀನೇನಾದರೂ ನಮಗೆ ಒಳ್ಳೆಯದನ್ನು ಮಾಡಿದ್ಯಾ ಅಂತ ಸಂತೋಷ ಪಡೋದಕ್ಕೆ? ನನ್ನ ಮಗಳ ಜೀವನನ ಹಾಳು ಮಾಡಿದೆ. ಬೆಳಿಗ್ಗೆ ಏನು ಹೇಳಿದೆ ನೀನು ನನಗೆ? ವಿದಿಶಾಳನ್ನು ನನ್ನವಳನ್ನಾಗಿ ಮಾಡ್ಕೊಂಡಿದ್ದೀನಿ, ಏನು ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ. ನಿಮ್ಮ ಮಗಳು ನಿಮಗೆ ಬೇಕು ಅಂದರೆ ಮದುವೆ ಜಾಗಕ್ಕೆ ಬನ್ನಿ, ಬೇಡ ಅಂದರೆ ನಿಮ್ಮ ಮಗಳನ್ನು ನನ್ನ ಹತ್ರವೇ ಇಟ್ಕೊಳ್ತೀನಿ ಜೀವನ ಪರ್ಯಂತ ಅಂತ ಹೇಳಿದ್ದೆ. ಒಂದು ವೇಳೆ ವಿದಿಶಾ ನಿನಗೆ ಎದುರು ನಿಂತರೆ ಅವಳನ್ನು ನಿನ್ನ ಕಾಲಿನ ಕೆಳಗೆ ತುಳಿದು ಇಡಲು ಕೂಡ ಯೋಚಿಸೋದಿಲ್ಲ ಅಂತ ಅಂದಿದ್ದೆ. ಜೀವನ ಹಾಳಾಯಿತು ಅಂತ ಸಂಕಟ ಪಡಬೇಕು, ಅಥವಾ ನನ್ನ ಮಗಳು ಇನ್ನು ನಿನ್ನ ಕೈಯಲ್ಲಿ ಗೊಂಬೆಯಾಗಿ ಬದಲಾಗಿದ್ದಾಳೆ ಅಂತ ಸಂಕಟ ಪಡಬೇಕು? ಅರ್ಥ ಆಗ್ತಿಲ್ಲ. ನಿನಗೆ ಕೈ ಮುಗಿತೀನಿ, ನನ್ನ ಮಗಳನ್ನು ಬಿಟ್ಬಿಡು. ನಾನು ಮತ್ತು ನನ್ನ ಮಗಳು ಎಲ್ಲಾದರೂ ದೂರ ಹೊರಟೋಗ್ತೀವಿ ಅಂತ ಅಳ್ತಾ ಕೈ ಮುಗಿದ್ರು. ವಿಹಾನ್ ಕೋಪದಿಂದ ಹಲ್ಲು ಕಡಿತಾ, ವಿದಿಶಾಳನ ನನ್ನಿಂದ ದೂರ ಮಾಡೋದು ನಿಮ್ಮ ಕೈಯಿಂದ ಆಗುವಂಥ ಕೆಲಸ ಅಲ್ಲ. ಇನ್ನು ಹೆಚ್ಚು ಮಾತಾಡಿದ್ರೆ ನಿಮ್ಮಿಂದ ದೂರ ಮಾಡಿ ನಾನೇ ಅವಳನ್ನ ಎಲ್ಲೋ ದೂರ ಕರ್ಕೊಂಡು ಹೊರಟೋಗ್ತೀನಿ. ಮರ್ಯಾದೆಯಿಂದ ನನ್ನನ್ನು ಅಳಿಯ ಅಂತ ಒಪ್ಕೊಂಡ್ರೆ ನಿಮಗೆ ಇವಳನ್ನು ನೋಡೋದಕ್ಕೆ ಒಂದು ಅವಕಾಶ ಆದರೂ ಕೊಡ್ತೀನಿ. ಬೇಡ ಅಂದರೆ ಹೊರಟು ಹೋಗಿ ಇಲ್ಲಿಂದ. ಇಲ್ಲಿ ನೀವು ನಿಂತು ಮಾಡೋ ಕೆಲಸ ಏನಿಲ್ಲ ಅಂತ ವ್ಯಂಗ್ಯವಾಗಿ ಹೇಳ್ದ. ವಿಹಾನ್ ಕುಟುಂಬದವ್ರಿಗೆಲ್ಲ ತುಂಬ ಮರ್ಯಾದೆ ಹೋಯ್ತನ್ನೋ ಕೋಪ ಇದ್ದರೂ ವಿಹಾನ್ ಮೇಲೆ ಸದ್ಯಕ್ಕೆ ಹೋಗಾಡೋದಕ್ಕೆ ಸಾಧ್ಯವಾಗದೆ ಇತ್ತ ಪ್ರೇರಣೆ ಅಳ್ತಿದ್ರೆ ಏನು ಉತ್ತರ ಹೇಳಬೇಕೋ ತಿಳಿದೆ ಅತಿಥಿಗಳ ಪಿಸು ಮಾತುಗಳನ್ನ ತಡೆಯೋದಕ್ಕೆ ಸಾಧ್ಯ ಆಗದೆ ಸದ್ಯಕ್ಕಿದೆಲ್ಲವನ್ನು ಶಾಂತಗೊಳಿಸ್ಬೇಕಂತ ಸೆಕ್ಯೂರಿಟಿನ ಕರೆದು ಎಲ್ಲರನ್ನ ಕಳಿಸ್ಬಿಡೋದಕ್ಕೆ ಮತ್ತು ಮಾಧ್ಯಮದವ್ರನ್ನ ಹೊರಗೆ ಕಳಿಸೋಲು ಹೇಳಿದ್ರು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.